ಪ್ರಪಂಚದ ಮೊದಲ ಪ್ರೇಮ ಕತೆ ಯಾವುದು ಗೊತ್ತಾ? ರಾಧಾಕೃಷ್ಣ ನೆನ್ಪಾದ್ರ? ಅದಲ್ಲ. ರಾಮ ಸೀತೆ ಅವ್ರದ್ದು ಅಲ್ಲ. ಮೊದಲ ದಿವ್ಯ ಪ್ರೇಮ ಕತೆ ಮಹಾದೇವ, ಶಿವ ಮತ್ತೆ ಪಾರ್ವತಿಯವರದು. ಈ ಪ್ರೇಮದ ಪೂರ್ಣತೆ ಸಂಭವಿಸಿದ ಪವಿತ್ರ ರಾತ್ರಿಯೇ ಮಹಾಶಿವರಾತ್ರಿ. ಈ ಪ್ರೇಮ ಕತೆಗೆ ಮುನ್ನುಡಿ ಬರೆದಿದ್ದು ಬ್ರಹ್ಮನ ಮಗನಾದಂತಹ ದಕ್ಷ ಪ್ರಜಾಪತಿ. ದಕ್ಷ ಪ್ರಜಾಪತಿಯ ಮಗಳಾಗಿದ್ದಂತಹ ಸತಿ ಶಿವನನ್ನ ಪ್ರೀತಿಸಿ ಇಷ್ಟಪಟ್ಟು ಮದುವೆಯಾಗಿರ್ತಾಳೆ. ತನ್ನ ತಂದೆಯಾಗಿದ್ದಂತಹ ಬ್ರಹ್ಮದೇವನಿಗೆ ಶಾಪ ಕೊಟ್ಟ ಶಿವನ ಮೇಲಿನ ವೈರತ್ವ ದಕ್ಷನಿಗೆ ಇನ್ನೂ ಕಡಿಮೆ ಆಗಿರೋದಿಲ್ಲ. ಹಾಗಾಗಿ ಅವನು ಮಾಡ್ತಿದ್ದಂತಹ ಯಜ್ಞಕ್ಕೆ ಶಿವ ಮತ್ತೆ ಪಾರ್ವತಿಯರಿಗೆ ಆಹ್ವಾನ ನೀಡಿರೋದಿಲ್ಲ. ಆದ್ರೂ ತನ್ನ ತಂದೆಯದೇ ಯಜ್ಞ ಅಂತ ತಿಳಿದು ಸತಿ ಆಹ್ವಾನ ಇಲ್ಲದೆ ಇದ್ರೂ ಯಜ್ಞಕ್ಕೆ ಹೋಗ್ತಾಳೆ. ಅಲ್ಲಿ ತನ್ನ ಪತಿ ಶಿವನನ್ನ ನಿಂದಿಸಿ ಮಾತನಾಡಿದಾಗ, ಅವಮಾನಿಸಿದಾಗ ಅದನ್ನ ಸಹಿಸ್ಕೊಳಕಾಗದೇ ಇರೋಂತಹ ಸತಿ ಯಜ್ಞಕುಂಡದಲ್ಲೇ ತನ್ನ ದೇಹವನ್ನ ಅರ್ಪಿಸಿಕೊಂಡು ದೇಹತ್ಯಾಗ ಮಾಡ್ತಾಳೆ. ಇದು ಕೇವಲ ಒಂದು ದೇಹದ ನಾಶವಲ್ಲ, ಪ್ರೇಮದ ನೋವು ಕೂಡ ಹೌದು. ಸತಿಯನ್ನ ಕಳೆದುಕೊಂಡಂತಹ ಶಿವ ದುಃಖ ತಪ್ತನಾಗ್ತಾನೆ. ಶಿವ ಕೋಪಗೊಳ್ತಾನೆ. ವೀರಭದ್ರನನ್ನ ಸೃಷ್ಟಿಸಿ ಯಜ್ಞವನ್ನ ನಾಶಪಡಿಸ್ತಾನೆ. ಆದ್ರೆ ಶಿವ ಮೌನಕ್ಕೆ ಕೂಡ ಶರಣಾಗ್ತಾನೆ. ವೈರಾಗ್ಯಕ್ಕೆ ತಲೆಬಾಗ್ತಾನೆ. ಹಿಮಾಲಯದಲ್ಲಿ ಹೋಗಿ ಗಾಢ ತಪಸ್ಸಿಗೆ ಕುಳಿತುಬಿಡ್ತಾನೆ. ಇದಾದ ನಂತರ ಪ್ರಪಂಚವೆಲ್ಲ ಸ್ತಬ್ಧವಾಗಿರುತ್ತೆ. ಶಕ್ತಿ ಇಲ್ಲದೆ ಶಿವ ಕೂಡ ಅಪೂರ್ಣನಾಗಿರ್ತಾನೆ. ತನ್ನ ಪ್ರೀತಿಯನ್ನ ಮರಳಿ ಪಡೆದುಕೊಳ್ಳೋದಿಕ್ಕೆ ಸತಿ ಪರ್ವತರಾಜ ಹಿಮವಂತ ಮತ್ತೆ ಮೇನಕಾದೇವಿಯ ಮಗಳಾಗಿ ಪಾರ್ವತಿಯಾಗಿ ಜನಿಸ್ತಾಳೆ. ಚಿಕ್ಕ ವಯಸ್ಸಿನಿಂದಾನೂ ಕೂಡ ಪಾರ್ವತಿಗೆ ಶಿವನ ಮೇಲೆ ಒಂದು ತರಹದ ಆಕರ್ಷಣೆ ಇತ್ತು. ಅವಳಿಗೆ ತನ್ನ ಜೀವನದ ಗುರಿ ಶಿವಾನೇ ಅನ್ನೋದು ಮನವರಿಕೆ ಕೂಡ ಆಗಿತ್ತು. ದೇವತೆಗಳು ಸಂಕಟದಲ್ಲಿದ್ರು. ಯಾಕಂದ್ರೆ ತಾರಕಾಸುರನನ್ನ ಸಂಹರಿಸೋದಿಕ್ಕೆ ಶಿವನ ಮಗನ ಅವಶ್ಯಕತೆ ಇರುತ್ತೆ. ಆದ್ರೆ ಶಿವ ವೈರಾಗ್ಯದಲ್ಲಿರ್ತಾನೆ. ಪಾರ್ವತಿ ದೇವಿಯ ಪ್ರೇಮ ಇಡೀ ಜಗತ್ತಿಗೆ ರಕ್ಷಣೆ ಸಿಗತ್ತೆ ಅಂತ ಎಲ್ಲ ದೇವತೆಗಳು ಕೂಡ ಕಾಯ್ತಾ ಇರ್ತಾರೆ. ಇನ್ನೊಂದು ಕಡೆ ಪಾರ್ವತಿ ದೇವಿ ರಾಜಮನೆತನದ ಎಲ್ಲ ಸೌಕರ್ಯಗಳನ್ನ ತ್ಯಜಿಸಿ ತಪಸ್ಸಿಗೆ ಕೂತ್ಕೋತಾಳೆ. ಹಿಮಾಲಯದಲ್ಲಿ ಧ್ಯಾನ ಮಾಡ್ತಾ, ಬಿಸಿಲಿನಲ್ಲಿ ತಪಸ್ಸು ಮಾಡ್ತಾ ವರ್ಷಗಳ ಕಾಲ ಜಪವನ್ನ ಮಾಡ್ತಾಳೆ. ಅವಳ ಮಂತ್ರ ಜಪ ಒಂದೇ, ಓಂ ನಮಃ ಶಿವಾಯ. ಧ್ಯಾನಮಗ್ನನಾಗಿದ್ದಂತಹ ಶಿವನಿಗೆ ಇದೆಲ್ಲದರ ಅರಿವು ಕೂಡ ಇರಲಿಲ್ಲ. ಆಗ ದೇವತೆಗಳೆಲ್ಲ ಸೇರಿ ಕಾಮದೇವನನ್ನ ಶಿವನ ಧ್ಯಾನವನ್ನ ಭಂಗ ಮಾಡೋದಿಕ್ಕೆ ಕಳಿಸ್ಕೊಡ್ತಾರೆ. ಆದರೆ ಶಿವನ 3ನೇ ಕಣ್ಣಿಂದ ಕಾಮದೇವ ಕೂಡ ಭಸ್ಮವಾಗ್ತಾನೆ. ವರ್ಷಗಳೇ ಕಳೆದ್ರೂ ಕೂಡ ಪಾರ್ವತಿ ಕುಗ್ಗೋದಿಲ್ಲ. ಯಾಕಂದ್ರೆ ಅವಳ ಪ್ರೇಮ ಕಾಮವಲ್ಲ, ಆತ್ಮ ಸಂಬಂಧ. ಒಂದು ದಿನ ಪಾರ್ವತಿಯನ್ನ ಪರೀಕ್ಷೆ ಮಾಡೋದಿಕ್ಕೆ ಸಾಕ್ಷಾತ್ ಶಿವನೇ ಬ್ರಾಹ್ಮಣ ರೂಪದಲ್ಲಿ ಬರ್ತಾನೆ. ಆ ಪರೀಕ್ಷೆಯಲ್ಲಿ ಪಾರ್ವತಿ ಗೆದ್ದು ಶಿವನಿಗೆ ಸೋಲ್ತಾಳೆ. ಶಿವ ಸೋತು ತನ್ನ ಪ್ರೀತಿಯನ್ನ ಗೆಲ್ತಾನೆ. ಈ ಭಿಕ್ಷುಕನನ್ನ ಯಾಕೆ ಮದುವೆ ಆಗ್ತಿದ್ಯಾ ಅಂತ ತನ್ನವರೆಲ್ಲ ಕೇಳಿದ ಪ್ರಶ್ನೆಗೆ ಪಾರ್ವತಿ ಶಾಂತವಾಗಿ ಉತ್ತರಿಸ್ತಾಳೆ. ಅವನು ಭಿಕ್ಷುಕನಲ್ಲ, ಜಗದೀಶ್ವರ. ನನ್ನ ಪ್ರೇಮಕ್ಕೆ ರೂಪ ಇಲ್ಲ, ಅದು ಆತ್ಮದ ಪ್ರೇಮ ಅಂತ. ಅವಳ ನಿಷ್ಠೆ ನೋಡಿ ಶಿವ ತನ್ನ ನಿಜ ಸ್ವರೂಪವನ್ನ ತೋರಿಸ್ತಾನೆ. ಪ್ರೀತಿಗೆ ಅವತ್ತು ಜಯ ಸಿಗತ್ತೆ. ದೇವತೆಗಳು, ಋಷಿಗಳು, ಗಂಧರ್ವರು, ಯಕ್ಷರು, ಭೂತಗಣ, ನಾಗಗಣ ಎಲ್ಲರ ಸಾಕ್ಷಿಯಾಗಿ ಶಿವ ಪಾರ್ವತಿಯರ ವಿವಾಹ ನೆರವೇರತ್ತೆ. ಇದು ಅನನ್ಯ ದಿವ್ಯ ವಿವಾಹ. ಆ ಪವಿತ್ರ ರಾತ್ರಿಯೇ ಮಹಾಶಿವರಾತ್ರಿ. ಇದು ಕೇವಲ ವಿವಾಹವಲ್ಲ, ಶಕ್ತಿ ಮತ್ತೆ ಶಿವನ ಏಕತ್ವ, ಪುರುಷ ಮತ್ತೆ ಪ್ರಕೃತಿಯ ಸಂಗಮ, ಜ್ಞಾನ ಮತ್ತೆ ಶಕ್ತಿಯ ಸಂಯೋಗ. ಮಹಾಶಿವರಾತ್ರಿ ನಮಗೆ ಇದನ್ನೇ ಹೇಳ್ಕೊಡೋದು. ಕತ್ತಲೆ ಇದ್ರೂ ಜಾಗರಣೆ ಮಾಡಿ, ಅಹಂಕಾರವನ್ನ ಬಿಡಿ, ಭಕ್ತಿಯಲ್ಲಿ ತಾಳ್ಮೆಯನ್ನ ಇಟ್ಕೊಳ್ಳಿ, ಪ್ರೇಮವನ್ನ ಪವಿತ್ರವಾಗಿಸಿ ಅಂತ. ಮಹಾಶಿವರಾತ್ರಿಯ ದಿನ ಉಪವಾಸ ಮಾಡೋದು, ರುದ್ರಾಭಿಷೇಕವನ್ನ ಮಾಡಿಸೋದು, ಓಂ ನಮಃ ಶಿವಾಯ ಮಂತ್ರದ ಜಪ ಮಾಡೋದ್ರಿಂದ ಮಹಾ ಪುಣ್ಯ ಸಿಗತ್ತೆ. ಪಾರ್ವತಿಯಂತಹ ನಿಷ್ಠೆ ಇದ್ರೆ ಶಿವನಂತಹ ವೈರಾಗ್ಯವೂ ಕೂಡ ಪ್ರೇಮಕ್ಕೆ ಒಲಿಯತ್ತೆ. ನಿಜವಾದ ಪ್ರೇಮ ಅಂದ್ರೇನೆ ತಪಸ್ಸು, ಭಕ್ತಿ ಮತ್ತೆ ಶುದ್ಧ ಹೃದಯ. ಈಗಿನ ಕಾಲದಲ್ಲಿ ಬೇಕು ಅಂದಿದ್ದೆಲ್ಲ ನಮಗೆ ತುಂಬ ಸುಲಭವಾಗಿ ಸಿಗತ್ತೆ. ಅದನ್ನೆಲ್ಲ ಬಿಟ್ಟು ನಿಲ್ಲೋದನ್ನ ಕಲಿಯೋದೇ ತಪಸ್ಸು. ಆ ತಪಸ್ಸಿಗೆ ಶಕ್ತಿ ಬೇಕು, ಆತ್ಮಸ್ಥೈರ್ಯ ಬೇಕು, ಗಟ್ಟಿ ನಿರ್ಧಾರ ಬೇಕು. ಉಪವಾಸ, ಜಾಗರಣೆ ಎಲ್ಲದೂ ನಮ್ಮ ಮನೋಬಲವನ್ನ ಜಾಸ್ತಿ ಮಾಡುತ್ತೆ. ಇದೇ ಮಹಾಶಿವರಾತ್ರಿಯ ಸಂಕೇತ. ಈ ಮನೋಬಲ ನಿಮ್ಮಲ್ಲಿ ಎಷ್ಟಿದೆ, ಇದೆಯೋ ಇಲ್ವೋ ಅನ್ನೋದನ್ನ ಶಿವರಾತ್ರಿಯ ದಿನ ಪರೀಕ್ಷಿಸಿ ನೋಡಿ. ಇದನ್ನ ನೀವು ಇಲ್ಲಿವರೆಗೂ ತಾಳ್ಮೆಯಿಂದ ಕೇಳಿದ್ರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಇಂತಹ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ವಿಷಯಗಳಿಗೋಸ್ಕರ ಶ್ರೀ ಸೊರಬ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರ ಹರ ಮಹಾದೇವ.